ಹಲೋ ನಮಸ್ಕಾರ. ಮಿರರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ನಿನ್ನೆಯಿಂದಲೂ ಕೂಡ ಸತತ ದಾಳಿ ನಡೆಸ್ತಾ ಇರತಕ್ಕಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರದ ಆಧಾರದಲ್ಲಿ ಅವಲೋಕನ ಮಾಡಿದಾಗ ಡಿಕೆ ಶಿವಕುಮಾರ್ ಅವರಿಗೆ ಇಂಥ ಒಂದು ಕಂಟಕ ಬರೋದಕ್ಕೆ ಕಾರಣ ಏನು, ಮುಂದಿನ ದಿನಮಾನಗಳಲ್ಲಿ ಅವರ ಭವಿಷ್ಯ ಹೇಗಿದೆ, ಇದೆಲ್ಲದರ ಬಗ್ಗೆ ಅವಲೋಕನವನ್ನು ಮಾಡುವಂತಹ ಕಾರ್ಯಕ್ರಮ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅದನ್ನು ನಾವು ಪ್ರಮುಖ ವಿಚಾರವಾಗಿ ತೆಗೆದುಕೊಂಡಿದ್ದೀವಿ. ಬಗೆದಷ್ಟು ಸಿಗ್ತಾ ಇದೆ ನಗದು ಮತ್ತು ಚಿನ್ನಾಭರಣಗಳು ಅಂತಕ್ಕಂಥ ಮಾಹಿತಿ ಬ್ರೇಕಿಂಗ್ ನ್ಯೂಸ್. ಪವರ್ಫುಲ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ಗೆ ಪವರ್ಫುಲ್ ಶಾಕ್. ನಿಂದೆಯಿಂದ ನಡೀತಾ ಇರತಕ್ಕಂಥ ಈ ದಾಳಿಯಲ್ಲಿ ಇಲ್ಲಿ ತನಕ ಸಿಕ್ಕಿರ್ತಕ್ಕಂಥ ಲೆಕ್ಕ ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗದೆ ಹೋದ್ರೂ ಕೂಡ ಬರೋಬ್ಬರಿ 20 ಕೋಟಿ ರೂಪಾಯಿ ಮತ್ತು ಅಪಾರ ಪ್ರಮಾಣದ ಚಿನ್ನಾಭರಣ ವಶಕ್ಕೆ ಸಿಕ್ಕಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಹಾಗೆಯೇ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿದ್ದ 8 ಸಿಸಿಟಿವಿ ಹಾರ್ಡ್ ಡಿಸ್ಕ್ ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಡಿಕೆ ಶಿವಕುಮಾರ್ಗೆ ಸೇರಿದ 6 ಲಾಕರ್ಗಳನ್ನು ಓಪನ್ ಮಾಡಲಾಗಿದೆ. ಅಪಾರ ಪ್ರಮಾಣದ ದಾಖಲೆ ಪತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಭಾವಿ ಮಾಜಿ ಸಿಎಂ ಒಬ್ಬರ ಪುತ್ರನಿಗೆ ಭೂ ನೋಂದಣಿಯನ್ನ ಮಾಡಿಸಿಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಹಾಗೆಯೇ ಡಿಕೆಶಿ ಅವರ ಗುರೂಜಿ ದ್ವಾರಕಾನಾಥ್ ಮನೆಯಲ್ಲಿ ಕೂಡ ಶೋಧ. ಸುಮಾರು 80 ಕೋಟಿ ರೂಪಾಯಿ ಮೌಲ್ಯದ ಬೇನಾಮಿ ಆಸ್ತಿ ದಾಖಲೆಯನ್ನು ವಶಕ್ಕೆ ಪಡೆಯಲಾಗಿದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಮನೆಗೆ ಬಂದ ಎಸಿ ಮೆಕ್ಯಾನಿಕ್, ಹಾಗಾದ್ರೆ ಎಸಿಯಲ್ಲಿ ಏನಿದೆ ಎನ್ನುವಂತಹ ಒಂದು ಕುತೂಹಲ ಕೂಡ ಮೂಡ್ತಾ ಇದೆ. ಅಧಿಕಾರಿಗಳು ಯಾವ ಯಾವ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಬಹುದು, ಯಾವುದೆಲ್ಲ ರೀತಿಯಲ್ಲಿ ಪರಿಶೀಲನೆಯನ್ನ ಮಾಡಬಹುದು, ಎಲ್ಲವನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಮುರಳೀಧರ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮುರಳಿ, ಇಲ್ಲಿ ತನಕ ಅಂದ್ರೆ ನಿನ್ನೆಯಿಂದ ನಡೆದಿರ್ತಕ್ಕಂಥ ದಾಳಿಯಲ್ಲಿ ಇಲ್ಲಿ ತನಕ ಕ್ರೋಢೀಕರಿಸಲಾದ ಒಟ್ಟು ಮೊತ್ತ ಅಥವಾ ಚಿನ್ನಾಭರಣ ಇದ್ರ ಬಗ್ಗೆ ಏನಾದ್ರು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆಯಾ ಮುರಳಿ? ಅರವಿಂದ್, ಇದುವರೆಗೂ ಸಹ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಮಾಹಿತಿಗಳು ಸಹ ಹೊರಗಡೆ ಬಂದಿಲ್ಲ. ಏನಂದ್ರೆ ಡೆಲ್ಲಿಯಲ್ಲಿ 5 ಕೋಟಿ ಹಣ ಸಿಕ್ಕಿತ್ತು, ಜೊತೆಗೆ ಅವರ ಸಂಬಂಧಿಕರ ಮನೆ ಜೊತೆಗೆ ಒಂದಷ್ಟು ಕಡೆ ಅಂದ್ರೆ ಸುಮಾರು 20 ಕೋಟಿ, ಟೋಟಲ್ ಒಂದು 20 ಕೋಟಿಯಷ್ಟು ಹಣ ನಗದನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಜೊತೆಗೆ ಬೇನಾಮಿ ಆಸ್ತಿಗಳಿರ್ಬೋದು ಮತ್ತು ನಕಲಿ ಹೆಸರಿನಲ್ಲಿ ಆಸ್ತಿಗಳನ್ನ ಮಾಡಿರುವಂತದ್ದು, ನಕಲಿ ಕಂಪನಿಗಳ ಆಸ್ತಿ ಮಾಡಿರುವಂತದ್ದು, ಇದ್ರ ಬಗ್ಗೆನೂ ಸಹ ಒಂದಷ್ಟು ಮಾಹಿತಿಗಳು ಬರ್ತಾ ಇದಾವೆ. ಯಾಕಂದ್ರೆ ಪ್ರಮುಖವಾಗಿ ದ್ವಾರಕನಾಥ್, ಶಂಖ್ಯಶಾಸ್ತ್ರಜ್ಞ ದ್ವಾರಕನಾಥ್ ಅವರ ಮನೆಯಲ್ಲಿ ಸಾಕಷ್ಟು ಚಿನ್ನಾಭರಣ ಇರ್ಬೋದು, ಜೊತೆಗೆ ನಗದು ಇರಬಹುದು, ಜೊತೆಗೆ 800 ಕೋಟಿ ಮೌಲ್ಯದ ಒಂದು ಮೆಡಿಕಲ್ ಕಾಲೇಜ್ ಖರೀದಿ ವಿಚಾರದಲ್ಲಿ ಪಾಲುದಾರಿಕೆ ಹೊಂದಿರುವಂತದ್ದು, ಈ ಎಲ್ಲಾದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮಾಹಿತಿಯನ್ನ ಕಲೆ ಹಾಕ್ತಿರೋ ಸಂದರ್ಭದಲ್ಲಿ ಪ್ರಮುಖವಾಗಿ ಡಿಕೆಶಿ ಅವರಿಗೆ ಒಂದು ಪ್ರಶ್ನೆ ಬಂದಿದ್ದಂಥದ್ದು. ಬೆಳಗ್ಗೆಯಿಂದನೂ ಸಹ ವಿಚಾರಣಾ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಹೊರ ಹಾಕ್ತಿದ್ದಾರೆ. ಯಾಕೆಂದ್ರೆ ದೆಹಲಿಯಲ್ಲಿ ಸಿಕ್ಕಂತ 5 ಕೋಟಿ ಹಣ ಏನಿತ್ತು, ಆ ಹಣಕ್ಕೆ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದ್ರ ಬಗ್ಗೆ ಇದುವರೆಗೂ ಸಹ ಸ್ಪಷ್ಟಪಡಿಸ್ತಾ ಇರುವಂತದ್ದು. ಅಂದ್ರೆ ನನ್ನ ಮನೆಯಲ್ಲಿ ಯಾವ್ಯಾವ ವಸ್ತುಗಳು ಸಿಗ್ತವೆ, ಇವತ್ತು ನನಗೆ ಸಂಬಂಧಪಟ್ಟಂತ ಸಂಸ್ಥೆಗಳಲ್ಲಿ ಯಾವ್ಯಾವ ವಸ್ತುಗಳು ಜೊತೆಗೆ ದಾಖಲಾತಿಗಳು ಸಿಗ್ತವೆ, ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ತೀನಿ. ಅದನ್ನ ಹೊರತುಪಡಿಸಿ ಬೇರೆ ಎಲ್ಲೂ ದಾಖಲೆಗಳು ಸಿಕ್ಕಿದ್ರು ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡಲ್ಲ ಅಂತ ಹೇಳಿ ಡಿಕೆಶಿ ಅವರು ಹೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಣೆಗಳು ನಡೀತಾ ಇದಾವೆ. ಜೊತೆಗೆ ಒಂದಷ್ಟು ಲಾಕರ್ಗಳನ್ನ ಓಪನ್ ಮಾಡ್ಲಿಕ್ಕೆ ನಿರಾಕರಣೆಯನ್ನು ಸಹ ಆಯ್ತು. ಆ ಹಿನ್ನೆಲೆಯಲ್ಲಿ ನಕಲಿ ಕೀ ತಯಾರು ಮಾಡುವಂತ ಒಬ್ಬರನ್ನ ಕರೆದುಕೊಂಡು ಬಂದು ಲಾಕರ್ಗಳನ್ನ ಓಪನ್ ಮಾಡಿರುವಂತದ್ದು. ಇನ್ನೂ ಸಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ವಿಡಿಯೋ ರೆಕಾರ್ಡ್ಗಳನ್ನ ಮೂಲಕ ಏನು ದಾಖಲೆಗಳ ಪರಿಶೀಲನೆ, ಜೊತೆಗೆ ವಿಡಿಯೋ ರೆಕಾರ್ಡಿಂಗ್
ಮೂಲಕವೇ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಪಡ್ಕೊಳ್ತಾ ಇರೋಂಥದ್ದು. ಇನ್ನೂ ಸರಿ ಸುಮಾರು 5 ರಿಂದ 10 ತಾಸುಗಳ ಕಾಲ ವಿಚಾರಣೆ ನಡೆಯೋ ಸಾಧ್ಯತೆಗಳಿದೆ. ಯಾಕಂದ್ರೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ, ಪ್ರತಿಯೊಂದಕ್ಕೂ ಸಹ ಕ್ಲಾರಿಫಿಕೇಶನ್ ಬೇಕಾಗಿರುವಂಥದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಮನೆ ಒಳಗಡೆ ಇರೋಂಥ ವಸ್ತುಗಳೇನಿತ್ತು ಅದಕ್ಕೆ ಮಾತ್ರ ಅವರು ಕ್ಲಾರಿಫೈ ಮಾಡ್ತಾ ಇರೋಂಥದ್ದು. ಅದನ್ನ ಹೊರತುಪಡಿಸಿ ಇದುವರೆಗೂ ಸಹ ಬೇರೆ ಯಾವುದಕ್ಕೂ ಸಹ ಡಿ ಕೆ ಶಿವಕುಮಾರ್ ಅವರಿಂದ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಜೊತೆಗೆ ಅವರ ಸಂಬಂಧಿಕರೇನಿದ್ರು ಸಂಬಂಧಿಕರ ಮನೆಯಲ್ಲಿ ಸಿಕ್ಕಂತ ಮಾಹಿತಿ ಏನಿತ್ತು ಅದಕ್ಕೂ ಯಾವುದೇ ರೀತಿ ಕ್ಲಾರಿಫಿಕೇಶನ್ ಡಿ ಕೆ ಶಿವಕುಮಾರ್ ಅವರು ಇದುವರೆಗೂ ಕೊಟ್ಟಿಲ್ಲ ಅನ್ನೋದು ಮಾಹಿತಿಗಳು ಈಗ ಹೊರ ಬರ್ತಾ ಇರುವಂತದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೋಲಿಲ್ಲದ ಸರದಾರ ಅಂತ ಹೆಸರುವಾಸಿಯಾದಂತಹ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಬ್ಯಾಡ್ ಟೈಮ್ ಶುರುವಾಗಿದೆಯಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಅತ್ಯಂತ ಪವರ್ಫುಲ್ ಮಿನಿಸ್ಟರ್, ಹೈಕಮಾಂಡ್ ನಿಂದ ಹಿಡಿದು ಮುಖ್ಯಮಂತ್ರಿಗಳ ತನಕ ಯಾರಿಗೆ ಸಂಕಷ್ಟ ಬಂದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಸಾಕಷ್ಟು ಪ್ರಭಾವಿ ಮುಖಂಡ ಕೂಡ ಹೌದು. ಅವರಿಗೂ ಕೂಡ ಏಕಾಏಕಿ ಈ ರೀತಿಯಾದಂತಹ ಒಂದು ಕೆಟ್ಟ ಸಮಯ ಆರಂಭ ಆಗಿದೆ ಅಥವಾ ಆರಂಭ ಆಗಿತ್ತಾ? ಜ್ಯೋತಿಷ್ಯ ಶಾಸ್ತ್ರದ ಆಧಾರದಲ್ಲಿ ಅವರ ಕುಂಡಲಿಯನ್ನು ಅವಲೋಕನ ಮಾಡಿದಾಗ ಏನು ಹೇಳುತ್ತೆ ಶಾಸ್ತ್ರ? ಹಾಗಾದ್ರೆ ಇನ್ನೂ ಮುಂದುವರಿಯುತ್ತಾ ಇದು ಅಥವಾ ಇಲ್ಲಿಗಾಗಲೇ ಎಂಡ್ ಆಗುತ್ತಾ? ಯಾಕೆಂದ್ರೆ ಕಬ್ಬಾಳಮ್ಮ ದೇವಿಯ ಆರಾಧಕರು, ಅವರ ಮನೆ ದೇವರು ಕೂಡ ಕಬ್ಬಾಳಮ್ಮ ದೇವಿ. ಅಂಥದ್ರಲ್ಲಿ ಇವರಿಗೆ ಈ ರೀತಿ ಬ್ಯಾಡ್ ಟೈಮ್ ಬರೋದಕ್ಕೆ ಕಾರಣ ಏನು? ಇದೆಲ್ಲದರ ಬಗ್ಗೆ ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಇಬ್ಬರು ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಧರ್ ಭಟ್ಟಾಚಾರ್ಯ ಗುರೂಜಿ ಅವರಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆಗಿರ್ತಕ್ಕಂಥ ಗೋಪಾಲಕೃಷ್ಣ ಶರ್ಮಾ ಅವರಿದ್ದಾರೆ. ಗುರುಗಳೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಗುರುಗಳೇ, ತಮ್ಮಿಂದನೇ ಆರಂಭ ಮಾಡಿಬಿಡ್ತೀನಿ. ನನ್ನ ಮೊದಲ ಪ್ರಶ್ನೆ, ಒಬ್ಬ ಪ್ರಭಾವಿ ವ್ಯಕ್ತಿ, ಒಬ್ಬ ರಾಜಕಾರಣಿ, ಒಬ್ಬ ಜನನಾಯಕ, ಆತನಿಗೂ ಕೂಡ ಈಗ ಬಂದಿರತಕ್ಕಂಥ ಸ್ಥಿತಿಗತಿಗಳನ್ನ ನೋಡ್ತಾ ಇದ್ರೆ, ಅಂದ್ರೆ ಈಗ IT ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು, ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥದ್ದು, ಇದಕ್ಕೂ ಕೂಡ ಅವರ ಜಾತಕದಲ್ಲಿ ಆಗ್ತಕ್ಕಂಥ ಏರಿಳಿತಗಳೇ ಕಾರಣ ಅಂತೀರಾ, ಹೇಗೆ? ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತವಾಗಿ ಅವರವರ ಜಾತಕಕ್ಕೆ, ಅವರವರ ಭವಿಷ್ಯಕ್ಕೆ ಅನುಗುಣವಾಗಿ ಇದೆಲ್ಲವೂ ನಡೆಯತಕ್ಕದ್ದೇ. ಯಾವ ದೇವರ ಅನುಗ್ರಹ ಇದ್ರೂ ಸಹಿತವಾಗಿ ದೇವತೆಗಳು ಸಹಿತವಾಗಿ ಕಣ್ಣು ಮುಚ್ಚಿ ಕುಳಿತಿರ್ತಾರೆ ಹೇಳುವಂತಹದ್ದಿದೆ. ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ. ಯಾವುದೇ ಶುಭವಾಗಿರ್ಲಿ ಅಶುಭವಾಗಿರ್ಲಿ ಮನುಷ್ಯನಿಗೆ ಆಗಬೇಕು ಹೇಳಾದ್ರೆ ಅವರ ಕುಟುಂಬದ ದೇವತೆಗಳಾಗಿರ್ಲಿ ಅಥವಾ ಅವರು ನಂಬಿದ ದೇವತೆಗಳಾಗಿರ್ಲಿ ಅಥವಾ ಯಾವುದೇ ಪವರ್ಫುಲ್ ದೇವತೆಗಳಾಗಿರ್ಲಿ ಅವರು ಸಹಿತವಾಗಿ ಗ್ರಹಚಾರ ಎಷ್ಟರ ಮಟ್ಟಿಗಿದೆ ಹೇಳುವಂತಹದ್ದನ್ನು ನೋಡ್ಕೊಳ್ತಾರಂತೆ. ಫಲಾಫಲಗಳನ್ನು ನಿರ್ಣಯ ಮಾಡುವಾಗ ಇವನಿಗೆ ಎಷ್ಟು ಒಳ್ಳೆಯದು ಮಾಡಬೇಕು, ಕೆಟ್ಟದ್ದನ್ನು ಮಾಡಬೇಕು ಹೇಳುವಂತಹ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ದೇವತೆಗಳ ಕೆಲಸ ಆ ರೀತಿಯಲ್ಲಿ ಆಗಿರ್ತಕ್ಕಂಥ. ಅರ್ಥಾತ್ ಗ್ರಹಗಳೇ ಇದಕ್ಕೆಲ್ಲ ಕಾರಣ ಹೇಳುವಂತಹದ್ದು ಸ್ಪಷ್ಟವಾಗಿ ಬದಲಾಗುವ ಗ್ರಹಗತಿಗಳಿಂದಾಗಿಯೇ ಖಂಡಿತವಾಗಿ ಗೋಚರದಲ್ಲಿ ಬರುವಂತಹ ಗ್ರಹಗಳು ಜನ್ಮ ಜಾತಕದಲ್ಲಿದ್ದಂತಹ ಗ್ರಹಗಳನ್ನ ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಇಂತಹ ಸ್ಥಿತಿಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾದ್ರೆ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ, ತಾವೇನ್ ಹೇಳ್ತೀರಾ? ಮುಖ್ಯವಾಗಿ ಗ್ರಹಚಾರ ಅನ್ನೋದು ಯಾರನ್ನೂ ಕೂಡ ಬಿಟ್ಟಿದ್ದಲ್ಲ. ಇದನ್ನೇ ನಾವು ಹೇಳ್ತೇವೆ ಗ್ರಹಗಳ ಬಲಾಬಲಗಳು. ಈ ಗ್ರಹಗಳ ಬಲಾಬಲಗಳ ಮೇಲೆ ಮನುಷ್ಯನ ಒಂದು ಜೀವನ ಆಧಾರವಾಗಿರುತ್ತೆ ಅನ್ನೋದ್ರಲ್ಲಿ ಖಂಡಿತವಾಗಿ ಸತ್ಯವಾಗಿರತಕ್ಕಂಥ ವಿಚಾರ. ಜ್ಯೋತಿಷ್ಯ ಅಂತಕ್ಕಂಥದ್ದು ಇತ್ತೀಚೆಗೆ ನಾವು ನೋಡಿದಾಗ ಕಷ್ಟ ಬಂದಾಗ ಮಾತ್ರ ಪ್ರತಿಯೊಬ್ಬರೂ ಕೂಡ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ. ಆದ್ರೆ ಅವರ ಜಾತಕದಲ್ಲಿ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಗ್ರಹದ ದಶೆ ನಡೆಯುತ್ತೆ, ಆ ಮಹಾದಶೆ, ಆ ಗ್ರಹದ ಎಲ್ಲಿ ಅವರು ನಮಗೆ ದೃಷ್ಟಿಯನ್ನ ಕೊಡ್ತಾ ಇದ್ದಾರೆ ನೋಡಿ. ಈಗ ಉತ್ತರಾ ನಕ್ಷತ್ರ 4ನೇ ಪಾದ ನೀವೇ ತೋರಿಸ್ತಾ ಇದ್ದೀರಾ, ಕನ್ಯಾ ರಾಶಿ, ಶನಿ ಮಹಾದಶ ನಡೀತಾ ಇದೆ. ಅಂದ್ರೆ ಶನಿಯನ್ನ ನ್ಯಾಯಕಾರಕ ಅಂತ ನಾವು ಕರಿತೇವೆ. ಆ ಶನಿ ಏನ್ ಮಾಡ್ತಾನೆ ಅಂತ ಅಂದ್ರೆ ವ್ಯವಸ್ಥಿತವಾಗಿ ನೋಡಿ, ಶನಿ ಅಂತಂದ್ರೆ 7.5 ಬಂದಾಗ ಮಾತ್ರ ತೊಂದರೆಯನ್ನ ಕೊಡ್ತಾನೆ ಅಂತ ಬಹಳಷ್ಟು ಜನ ತಿಳ್ಕೊಂಡಿರ್ತಾರೆ. ಖಂಡಿತವಾಗಿ ಇಲ್ಲ. ಬರೀ ಆವಾಗ ತೊಂದರೆ ಕೊಡಲ್ಲ. ಶನಿ ದಶ ನಡೀತಕ್ಕಂತ ಸಮಯದಲ್ಲಿ ಶನಿ ನೀಚದಲ್ಲಿ ಇದ್ದು ಅಥವಾ ಶತ್ರು ಕ್ಷೇತ್ರಕ್ಕೆ ಏನಾದರೂ ದೃಷ್ಟಿಯನ್ನ ಇಟ್ಟಿದ್ದರೆ ಈ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳು. ಹಾಗಾದ್ರೆ ಇನ್ನು ಪರ್ಟಿಕ್ಯುಲರ್ ಆಗಿ ವಿಚಾರಕ್ಕೆ ಬಂದ್ಬಿಡೋಣ ಗುರುಗಳೇ. 15/5/1962 ಡಿ ಕೆ ಶಿವಕುಮಾರ್ ಅವರ ಜನ್ಮ ದಿನಾಂಕ ಮೇ 15, 1962 ಬೆಳಿಗ್ಗೆ 6:30 ಜನ್ಮ ಸಮಯ ಅಂತ ಹೇಳ್ತಾರೆ. ಇದನ್ನ ನೋಡ್ತಾ ಹೋದಾಗ ನಮಗೆ ವೃಷಭ ಲಗ್ನ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಂದ್ರೆ ನಾನು ಬರೀ ಇದನ್ನ ಮಾತ್ರ ಹೇಳ್ತಾ ಇದ್ದೀನಿ, ಏನನ್ನು ತೋರಿಸುತ್ತೆ ಇದು? ಯಾಕೆಂತಂದ್ರೆ ಇಲ್ಲಿ ಶನಿ ಮಹಾದಶೆ ನಡೀತಾ ಇದೆ ಅಂತಕ್ಕಂಥದ್ದನ್ನ ಪರ್ಟಿಕ್ಯುಲರ್ ಆಗಿ ಶ್ರೀಧರ್ ಗುರುಜಿ ಅವರು ಹೇಳಿದ್ರು. ಈ ಶನಿ ಮಹಾದಶೆ ಅಂತಕ್ಕಂಥದ್ದು ಏನನ್ನ ತೋರಿಸುತ್ತೆ ನೋಡಿ? ಯಾರ ಜಾತಕದಲ್ಲಿ 7.5 ಆಗಿರಲಿ
ಅಥವಾ ಪಂಚಮ ಶನಿ ಆಗಿರಲಿ, ಅರ್ಧಾಷ್ಟಮ ಶನಿ ಆಗಿರಲಿ, ಕುಟುಂಬ ಶನಿ ಆಗಿರಲಿ, ಅಥವಾ ಇನ್ನಿತರ ಯಾವುದೇ ಸ್ಥಾನದಲ್ಲಿ ಶನಿ ಇದ್ರೂ ಸಹಿತವಾಗಿ ದಶೆ ಹೇಳುವಂತಹದ್ದು ಬಹಳ ಮುಖ್ಯವಾಗಿರುವಂತಹದ್ದು. ಮನುಷ್ಯನನ್ನ ಇಷ್ಟು ವರ್ಷದವರೆಗೆ ನಾನು ಆಳ್ತೇನೆ ಅಂತ ಗ್ರಹಗಳೇ ವ್ಯವಸ್ಥಿತವಾಗಿ ಮಾಡಿಕೊಂಡಿರತಕ್ಕಂಥದ್ದು. 120 ವರ್ಷ ಮನುಷ್ಯನಿಗೆ ಆಯುಷ್ಯ ಪ್ರಮಾಣ ಅಂದ್ರೆ ಒಂದೊಂದು ಗ್ರಹಗಳಿಗೆ ಇಷ್ಟು ವರ್ಷ ಅಂತ ಇದೆ. ರವಿಗೆ 6 ವರ್ಷ, ಚಂದ್ರನಿಗೆ 10 ವರ್ಷ, ಕುಜನಿಗೆ 7 ವರ್ಷ, ರಾಹುವಿಗೆ 18 ವರ್ಷ, ಗುರುವಿಗೆ 16 ವರ್ಷ, ಶನಿಗೆ 19 ವರ್ಷ. 19 ವರ್ಷಗಳವರೆಗೂ ಸಹಿತವಾಗಿ ಶನಿನೇ ಅಧಿಪತಿ ಆಗಿರ್ತಾನೆ. ಅಂದ್ರೆ ಈ 19 ವರ್ಷ ಸತತವಾಗಿ ಬರುವಂತದ್ದು, ಮಧ್ಯ ಮಧ್ಯ ಬರುವಂತದ್ದು, ಸತತವಾಗಿ 19 ವರ್ಷಗಳಿಗೆ ಅವನೇ ಯಜಮಾನ. ಅವನ ಅಡಿಭಾಗದಲ್ಲಿ ಒಂದೊಂದು ಗ್ರಹಗಳು ಸಹಿತವಾಗಿ ಬರ್ತದೆ. ಅವನ ಶನಿ ದಶಾ ಶನಿ ಭುಕ್ತಿ, ಶನಿ ದಶಾದಲ್ಲಿ ಆನಂತರದಲ್ಲಿ ಬುಧ ಭುಕ್ತಿ, ಆಮೇಲೆ ಕೇತು ಭುಕ್ತಿ, ಆಮೇಲೆ ಶುಕ್ರ ಭುಕ್ತಿ, ಈ ರೀತಿಯಲ್ಲಿ ಒಟ್ಟು 19 ವರ್ಷಗಳವರೆಗೂ ಸಹಿತವಾಗಿ ಆಳತಕ್ಕಂಥವನು ಶನೇಶ್ವರ. ಈಗ ಸದ್ಯ ಪ್ರಕೃತವಾಗಿ ಅವರ ಜಾತಕದಲ್ಲಿ ಉತ್ತರ ನಕ್ಷತ್ರ ಕನ್ಯಾ ರಾಶಿಗೆ ವಿಶೇಷವಾಗಿ ಶನಿ ದಶಾ ನಡೀತಾ ಇರತಕ್ಕಂಥದ್ದು. ಶನಿ ದಶಾ ಬಂದಾಗ ಏನಾಗ್ತದೆ, ಚೌರ್ಯ ಮುಚ್ಚಾಟ ನಾದ್ಯಯಿ ಹೇಳುವಂತ ಒಂದು ಶಬ್ದವನ್ನು ಹಾಕ್ತಾನೆ. ಅರ್ಥಾತ್ ಕಳ್ಳತನದ ಆಪಾದನೆ ಬರ್ತದೆ. ಚೌರ್ಯ, ಚೋರತನ ಬೇರೆ, ಚೌರ್ಯತನ ಬೇರೆ. ಚೋರತನ ಅಂದ್ರೆ ಬೇರೆಯವ್ರ ಮನೆಯಲ್ಲಿ ಕಳ್ಳತನ ಮಾಡೋದು. ಚೌರ್ಯತನ ಅಂದ್ರೆ ಏನು, ಕದ್ದು ಮುಚ್ಚಿ ಮಾಡಿಟ್ಟುಕೊಳ್ಳುವುದು, ಅದಕ್ಕೆ ಚೌರ್ಯತನ ಅಂತ ಹೇಳುವಂತಹದ್ದು. ಆ ಚೌರ್ಯತನವನ್ನು ಮಾಡುವಂತಹದ್ದು ಶನಿ ದಶಾ ಕಾಲದಲ್ಲಿ ಕೃತಿ ಚೌರ್ಯ ಅಂತ. ಅದೇ ಖಂಡಿತವಾಗಿ ಕೃತಿ ಚೌರ್ಯ ಹೇಳುವಂತಹದ್ದು ಅದೇ ರೀತಿಯಲ್ಲಿ ಬರುವಂತಹದ್ದು. ಆ ಚೌರ್ಯತನವನ್ನ ಮಾಡಿಕೊಳ್ಳುವಂತಹದ್ದು, ಅರ್ಥಾತ್ ಗೌಪ್ಯವಾಗಿ ಬಂದೇ ಬಿಡ್ತಲ್ಲ ಡೈರೆಕ್ಟ್ ಲಿಂಕ್, ಏನ್ ಹೇಳುತ್ತೆ ಏನ್ ನಡೀತದೆ ಎರಡು ಒಂದೇ ಆಯ್ತು. ಅದಕ್ಕೆ ಕಾರಣ ಇದೆ, ಕಾರಣವನ್ನು ಹೇಳ್ತೇನೆ ನಾನು. ಕಾರಣ ಏನು ಅಂತಂದ್ರೆ, ಈಗ ಅವರ ರಾಶಿಯಲ್ಲೇ ಗುರು ಇದ್ದಾನೆ. ಸಾಧಾರಣವಾಗಿ ಜನ್ಮ ರಾಶಿಗೆ ಗುರು ಬಂದಾಗ ಜನ್ಮ ಕೇಂದ್ರದಲ್ಲಿ ಗುರು ಇದ್ದಾನೆ ಅಂದ್ರೆ ಗಜಕೇಸರಿ ಯೋಗವನ್ನು ಕೊಡತಕ್ಕಂತಹದ್ದು. ಸರಿ, ಗಜಕೇಸರಿ ಯೋಗ ಅಂದ್ರೆ ಏನು, ಭೂಮಿಯನ್ನು ಮಾಡೋದು, ಮನೆ ಕಟ್ಟೋದು, ಅಥವಾ ಹೊಸವಾಹನ ಖರೀದಿ ಇತ್ಯಾದಿಗಳನ್ನು ಹೇಳ್ತದೆ. ಆದ್ರೆ ಅದನ್ನೆಲ್ಲ ಇದೇ ತೋರಿಸೋದು ಯಾರು, ತೋರಿಸುವವನು ಗುರು ಆಗಿರ್ತಾನೆ. ಆ ಗುರು ಈಗ ಅವರ ರಾಶಿಯಲ್ಲೇ ಇದ್ದಾನೆ. ಅವನು ಸಪ್ತಮಾಧಿಪತಿ. ಸಪ್ತಮಾಧಿಪತಿ ಅಂದ್ರೆ ಏನು, 12ನೇ ಮೀನ ರಾಶಿಯಾಧಿಪತಿಯ ಅಂಶವನ್ನು ಪಡೆದಿದ್ದಾನೆ. ಆ ಮೀನ ರಾಶಿಯಾಧಿಪತಿಯ ಅಂಶ ಅಂದ್ರೆ ಉತ್ತರ ನಕ್ಷತ್ರ 4ನೇ ಪಾದಕ್ಕೆ ಗುರುನೇ ಅಧಿಪತಿ ಆಗಿರ್ತಾನೆ. ಆ ಗುರುವಿನ ಆಧಿಪತ್ಯ ಉಳ್ಳಂತಹ ಆ ಕನ್ಯಾ ರಾಶಿಯಲ್ಲಿ ಈ ಚೌರ್ಯತನ ಆಗಿದೆ ಹೇಳಾದ್ರೆ ಶನಿ ದಶಾಕಾರ. ಗಜಕೇಸರಿ ಯೋಗವೂ ಇದೆಯಾ? ಯೋಗ ಇದೆ. ಆ ಯೋಗ ಇದೆ ಜನರಿಗೆ ಗೊತ್ತಾಗೋದು ಹೇಗೆ, ಇದರಿಂದ. ಹಾಗಾದ್ರೆ ಆಗಿದ್ದರಿಂದ ಗೊತ್ತಾಗಿದೆ. ಎಸ್ ಗುರುಗಳೇ, ನಾನು ನಿಮ್ಮನ್ನ ಕೇಳೋದಕ್ಕೆ ಏನಂದ್ರೆ, ಒಂದ್ ಕಡೆ ಶನಿ ಮಹಾದಶೆ ಅಂತಕ್ಕಂಥದ್ದನ್ನ ತಾವು ಹೇಳಿದ್ರಿ ಏನು ಅಂತ ಅಂದ್ಬಿಟ್ಟು, ಮತ್ತೊಂದು ಕಡೆ ಇವಾಗ ಗಜಕೇಸರಿ ಯೋಗ ಗುರು ಇದ್ರಲ್ಲಿರ್ತಕ್ಕಂಥದ್ದು, ಇದು ಎರಡೂ ಫಲಗಳನ್ನ ಕೊಡ್ಬೇಕಲ್ವಾ? ಈಗ ಅವರಿಗೆ ಒಂದು ಮಿನಿಸ್ಟರ್ ಆಗಿರ್ತಕ್ಕಂಥದ್ದು ಅದು ಗಜಕೇಸರಿ ಯೋಗದ ಒಂದು ಫಲ ಅಂತ ಅನ್ಕೊಳ್ಳೋಣ, ಅಧಿಕಾರ ಪ್ರಾಪ್ತಿ ಆಗಿರ್ತಕ್ಕಂಥದ್ದು. ಸೊ ಅದನ್ನ ಮೀರಿ ನಡೀತಾ ಇರ್ತಕ್ಕಂಥದ್ದು ಶನಿ ಮಹಾದಶನ. ಹಾಗಾದ್ರೆ ಅಲ್ಲ, ಶನಿ ಮಹಾದಶ ಇಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು 2013ರಿಂದ 2032ರವರೆಗೂ ಶನಿ ದಶ ಅನ್ನೋದು ನಡೆಯುತ್ತೆ. ಸರಿ, ಈ ಶನಿ ದಶ ಶನಿ ಭುಕ್ತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಇವರಿಗೆ. ಶನಿ ದಶ ಶನಿ ಭುಕ್ತಿಯಲ್ಲಿ ಯಾಕೆಂತಂದ್ರೆ ಇವರ ಲಗ್ನವನ್ನ ನಾವು ನೋಡಿದಾಗ ಲಗ್ನದಲ್ಲೇ ರವಿ ಬುಧ ಮತ್ತೆ ಶುಕ್ರ ಸಂಯೋಗದಲ್ಲಿ ಇರುವುದರಿಂದ ಹಂತ ಹಂತವಾಗಿ ಜೀವನದಲ್ಲಿ ಇವರು ಬೆಳಕೊಂಡು ಬರ್ತಾರೆ. ಅಲ್ಲ, ಅದು ನಿಜ. ಯಾಕೆ ಅಂತಂದ್ರೆ ಅತ್ಯಂತ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಇವತ್ತಿನ ದಿನ ಇಡೀ ದೇಶದ 2ನೇ ಅತಿ ದೊಡ್ಡ ಶ್ರೀಮಂತ ಮಂತ್ರಿ ಅಂತ ಹೆಸರು ಪಡ್ಕೊಂಡಿರ್ತಕ್ಕಂಥವ್ರು. ಅಲ್ಲ, ಖಂಡಿತವಾಗಿ. ಆದರೆ ಈಗ ನಮ್ಮ ಸಹಪಾಠಿಗಳು ಹೇಳಿದಾಗೆ ಈ ಗುರು ಕನ್ಯಾದಲ್ಲೇ ಇರೋದ್ರಿಂದ ಈ ಗುರು ಏನ್ ಮಾಡ್ತಾನೆ, ಜನ್ಮದಲ್ಲಿ ಗುರು ಇದ್ದಾಗ ಸ್ಥಾನ ಪಲ್ಲಟ ಅಂತ ನಾವು ಹೇಳ್ತೇವೆ. ಈಗ ಯಾರಾದ್ರೂ ಒಬ್ಬ ಮನುಷ್ಯ ಉದ್ಯೋಗದಲ್ಲಿ ಇದ್ದರೆ ಬಹಳಷ್ಟು ಟ್ರಾನ್ಸ್ಫರ್ ಬಹಳಷ್ಟು ಕಾಯ್ತಾ ಇರ್ತಾನೆ, ಅಂದ್ರೆ ವರ್ಗಾವಣೆಗೋಸ್ಕರ. ಆ ವರ್ಗಾವಣೆಗೋಸ್ಕರ ಕಾಯ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಜನ್ಮದಲ್ಲೇ ಗುರು ಅಂತಕ್ಕಂಥವನ್ ಏನಾದ್ರೂ ಬಂದ ಅಂತ ಅಂದ್ರೆ ಅವನಿಗೆ ಈಸಿಯಾಗಿ ಅಂದ್ರೆ ಸುಲಭವಾಗಿ ಅವನಿಗೆ ವರ್ಗಾವಣೆ ಆಗ್ತಕ್ಕಂಥದ್ದು, ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಕೂಡ ಆಗತ್ತೆ. ಹಾಗೆ ಇಲ್ಲಿ ಏನಾಗತ್ತೆ ನೋಡಿ, ಗುರು ಅಂತಕ್ಕಂಥದ್ದು ಜನ್ಮದಲ್ಲಿದ್ದಾಗ ಗುರು ಬಲಹೀನ ನಾಗ್ತಾನೆ. ಬುಧ ನಕ್ಷತ್ರ ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ಬುಧ ನಕ್ಷತ್ರ ಆಗಿರೋದ್ರಿಂದ ಬಹಳಷ್ಟು ತೊಂದರೆ ತಾಪತ್ರಯಗಳನ್ನ, ಸ್ಥಾನ ಭ್ರಷ್ಟತ್ವವನ್ನ, ಅಂದ್ರೆ ಈಗಾಗಲೇ ನಡೀತಾ ಇದೆ ಸ್ಥಾನ ಭ್ರಷ್ಟತ್ವ. ಈ ಸ್ಥಾನ ಭ್ರಷ್ಟತ್ವ ಅಂದ್ರೆ ಏನು, ಇರ್ತಕ್ಕಂಥ ಒಳ್ಳೆ ಹೆಸರು ಪರಿವರ್ತನಾ ಸ್ವರೂಪಕ್ಕೆ ಬರ್ತಕ್ಕಂಥದ್ದು. ಆ ಪರಿವರ್ತನಾ ಸ್ವರೂಪಕ್ಕೆ ಬರ್ತಕ್ಕಂಥದ್ದು ಏನಾಗತ್ತೆ, ಇದುವರೆಗೂ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ವ್ಯಕ್ತಿಯಪ್ಪ, ಒಳ್ಳೆ ಸಚಿವರು, ಒಳ್ಳೆ MLA, ಒಳ್ಳೆ ಶಾಸಕರು, ಈ ರೀತಿ ಒಂದು ಒಳ್ಳೆ ಹೆಸರಿತ್ತು. ಇನ್ನು ಮುಂದೆ ಜನಗಳ ಬಾಯಲ್ಲಿ ಬರ್ತಕ್ಕಂಥದ್ದು ಏನಾಗತ್ತೆ, ಅಯ್ಯೋ ಇಷ್ಟೊಂದು ಮಾಡ್ಕೊಂಡಿದ್ರ ಇವರು, ನಮಗೆ ಗೊತ್ತೇ ಇಲ್ವೇ. ಈ ರೀತಿ ಪರಿವರ್ತನಾ ಸ್ವರೂಪವನ್ನ ತಂದು ಕೊಡ್ತಕ್ಕಂಥ ಒಂದು ಗುರು ಬಲವಾಗ್ತಕ್ಕಂಥ. ಹಾಗಾದ್ರೆ ಗುರುಗಳೇ, ಇಲ್ಲಿ 2 ಪದಗಳನ್ನ ನಾನು ಹೇಳ್ತೀನಿ. ಒಂದು ಆರೋಪಿ, ಒಂದು ಅಪರಾಧಿ.
ಒಬ್ಬ ವ್ಯಕ್ತಿ ಮೇಲೆ ಬಹಳ ಸುಲಭವಾಗಿ ಯಾರು ಬೇಕಾದ್ರೂ ಆರೋಪ ಹೊರಿಸ್ಬಿಡ್ಬೋದು, ಅವ್ನು ಕಳ್ಳ ಅನ್ಬಿಡ್ಬೋದು. ಆದರೆ ಅದು ರುಜುವಾತಾದಾಗ ಅವನು ಅಪರಾಧಿ ಆಗ್ತಾನೆ. ಈಗ ಇಲ್ಲಿ ಇವರಿಗೆ ನಡೀತಾ ಇರತಕ್ಕಂಥ ಶನಿ ಮಹಾದಶೆಯಲ್ಲಿ ಆರೋಪಿ ಸ್ಥಾನದಲ್ಲಿ ಇವರು ನಿಲ್ಲಬಹುದಾ, ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತಹ ಸಾಧ್ಯತೆಗಳು ಇದೆಯಾ ಅಂತ? ಎರಡೂ ಇದೆ. ಯಾಕಂದ್ರೆ ಇದು ದ್ವಂದ್ವ ರಾಶಿ. ಇವರ ರಾಶಿ ದ್ವಂದ್ವ ರಾಶಿ. ಅದಕ್ಕೆ ಯಾವುದು ಕನ್ಯಾ ರಾಶಿನೇ ದ್ವಂದ್ವ ರಾಶಿ ಅಂದ್ರೆ ಎರಡೂ ಇರುವಂತಹ ರಾಶಿ ಆಗಿರುವಂತಹದ್ದು. ಇಲ್ಲಿ ಮತ್ತೊಂದು ವಿಶೇಷತೆ ಇರತಕ್ಕಂತಹದ್ದು, ಗುರು ಜನ್ಮ ರಾಶಿಯಲ್ಲಿ ಇದ್ದಾಗ ಗಜಕೇಸರಿ ಯೋಗವನ್ನು ಕೊಡ್ತಾನೆ ಅಂತ ಹೇಳಿದ್ರೆ, ಅದು ಯಾವ ರೀತಿಯಲ್ಲಿ? ಗಜಕೇಸರಿ ಸಂಜಾತಃ ತೇಜಸ್ವಿ, ಒಳ್ಳೆಯ ವರ್ಚಸ್ಸನ್ನು ಕೊಡ್ತದೆ. ಧನಧಾನ್ಯವಾನ್, ಎಲ್ಲ ಸಮೃದ್ಧಿಯನ್ನು ಕೊಡ್ತದೆ. ಮೇಧಾವಿ, ಒಳ್ಳೆ ಬುದ್ಧಿವಂತ ಹೇಳುವಂತದ್ದನ್ನು ತೋರಿಸ್ತದೆ. ರಾಜಪ್ರಿಯಕರೋ ಭವೇತ್, ಒಳ್ಳೆಯ ರಾಜಕಾರಣಿಯನ್ನಾಗಿ ಅಥವಾ ರಾಜಕೀಯ ವ್ಯಕ್ತಿ ವಲಯದಲ್ಲಿ ವಿಶೇಷವಾದ ಅಂದ್ರೆ ಇಬ್ಬರೂ ಅವಲೋಕನ ಮಾಡಿದ ಹಾಗೇನೆ ಡಿ ಕೆ ಶಿವಕುಮಾರ್ ಅವರ ಜೀವನ ಇಲ್ಲಿ ತನಕ ನಡೆದು ಬಂದಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ಮುಂದೇನು ಇಲ್ಲಿ ತನಕ ಇಬ್ರು ಕೂಡ ಮಾತನಾಡ್ತಾ ಅವರ ಜಾತಕವನ್ನ ಅವಲೋಕಿಸಿ ಏನೆಲ್ಲ ಹೇಳಬಹುದು ಅದನ್ನ ಹೇಳ್ತಾ ಇದ್ರು. ಒಂದು ಅನುಮಾನ ನನಗೆ ಕಾಡ್ತು, ಅದನ್ನ ನಾನು ಗೋಪಾಲಕೃಷ್ಣ ಶರ್ಮಾ ಗುರೂಜಿ ಕೇಳ್ತೀನಿ. ಗುರು ಇದ್ದಾಗ್ಲೂ ಕೂಡ ಇವೆಲ್ಲ ನಡೆಯುತ್ತಾ? ಯಾಕೆಂದ್ರೆ ಏನಾದ್ರೂ ಒಂದು ಕೆಲಸ ಮಾಡಕ್ ಹೋದಾಗ ಇವನು ಗುರುಬಲ ಇಲ್ಲ ಬಿಡ್ರಪ್ಪ ಅಂತಂತಾರೆ. ಗುರು ನಮ್ಮ ಜೊತೆ ಇದ್ದಾನೆ ಅಂತ ತಕ್ಷಣ ಎಲ್ಲವೂ ಶುಭ ಅಂತ ಅನ್ಕೊಂಡಿದ್ದಾರೆ ಜನ. ಗುರು ಇದ್ದಾಗ್ಯೂ ಯಾಕೆ ಹೀಗಾಯ್ತು? ಖಂಡಿತವಾಗಿ ಇದನ್ನು ಸ್ವಲ್ಪ ಮಟ್ಟಿಗೆ ಚಿಂತನೆ ಮಾಡತಕ್ಕದ್ದೇ. ಜನ್ಮರಾಶಿಗೆ ಗುರು ಬಂದಾಗ ಯೋಗಕಾರಕನಾಗಿರ್ತಾನೆ ಹೇಳುವಂತದ್ದು ಸತ್ಯವಾದ ಮಾತು. ಅದೇ ಅವರಿಗೆ ಯೋಗವನ್ನು ತಂದು ಕೊಟ್ಟಿರುವಂತಹದ್ದು. ಶನಿ ದಶೆ ಇವರಿಗೆ ರಾಜಕೀಯಕ್ಕೆ ಪ್ರವೇಶ ಮಾಡಲಿಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂಥದ್ದು. ಶನಿ ಇವರಿಗೆ ಒಂದು ದೃಷ್ಟಿಯಲ್ಲಿ ಲಗ್ನಕ್ಕೆ ಮಿತ್ರ, ವೃಷಭ ರಾಶಿಗೆ. ಆದರೆ ಈಗ ಏನಾಗಿದೆ, ಉತ್ತರ ನಕ್ಷತ್ರ ಕನ್ಯಾ ರಾಶಿಗೆ ನೋಡಿ, ಅಲ್ಲಿ ಮದನ ಭವನನಾಥೆ ಲಗ್ನಗೇವ ಮದೇವ ಹೇಳುವ ಪ್ರಕಾರವಾಗಿ ಸಪ್ತಮಾಧಿಪತಿ ಲಗ್ನಕ್ಕೆ ಬಂದು ಶತ್ರುವಾಗಿ ನಿಂತುಕೊಂಡಿದ್ದಾನೆ. ಗುರು ಶತ್ರುವಿನ ಮನೆ, ಅದು ಬುಧನ ಮನೆ ಶತ್ರುವಿನ ಮನೆಯಾಗಿದೆ. ಅಂದ್ರೆ ಅರ್ಥಾತ್ ಮನೆಯಲ್ಲೇ ಶತ್ರುವಾಗುವಂತಹ ಸನ್ನಿವೇಶ ಇರ್ತಕ್ಕಂಥದ್ದು, ಅಥವಾ ಮನೆಯವರಿಗೂ ಶತ್ರುವಾಗುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡುವಂತಹದ್ದು. ಗುರು ಅಂದ್ರೆ ದೊಡ್ಡವನು. ಈಗ ಅವರು ದೊಡ್ಡವರು ಅಲ್ವಾ? ಈಗ ದೊಡ್ಡವರು ಹೇಳಿ ಗೊತ್ತಾಗಿದ್ಯಾವಾಗ? ಅವರಲ್ಲಿ ಇಷ್ಟು ಇದೆ ಎಲ್ಲಾ ರೀತಿಯಲ್ಲೂ ದೊಡ್ಡವರು ಹೇಳಿ ಗೊತ್ತಾಗಿರುವಂತಹದ್ದು, ತೋರಿಸಿಕೊಟ್ಟಂತಹದ್ದು, ಜಗತ್ತೇ ನೋಡುವಂತಹದ್ದು. ಇವರು ದೊಡ್ಡವರು ಯಾವುದರಲ್ಲಿ? ರಾಜಕೀಯದಲ್ಲೂ ಹೌದು, ರಾಜಕಾರಣದಲ್ಲೂ ಹೌದು, ಅದಕ್ಕಿಂತಲೂ ಸಹಿತವಾಗಿ ಈ ಧನಿಕರಾಗಿಯೂ ದೊಡ್ಡವರು ಹೇಳುವಂತ. ಅಲ್ಲ, ಅವರು ಇದನ್ನು ಹೊರತುಪಡಿಸಿದ್ರು ಗುರುಗಳೇ, ರಾಜಕೀಯ ವಲಯದಲ್ಲಿ ಪ್ರಭಾವಿ ರಾಜಕಾರಣಿ. ಒಂದು ನೆನಪಿಸ್ತೀನಿ ನಾನು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಯಾರ್ಯಾರ ಮೇಲೆ ಆರೋಪಗಳಿದೆ ಅವರನ್ನು ನಾನು ಸಚಿವ ಸಂಪುಟಕ್ಕೆ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ರೋಷನ್ ಬೇಗ್ ಮತ್ತೆ ಡಿ ಕೆ ಶಿವಕುಮಾರ್ನ ಮಂತ್ರಿಮಂಡಲಕ್ಕೆ ತಗೊಂಡಿರ್ಲಿಲ್ಲ. ಡಿ ಕೆ ಶಿವಕುಮಾರ್ ಒಂದು ಶಪಥ ಮಾಡ್ತಾರೆ, ಏನಂದ್ರೆ ನಾನು ಮಂತ್ರಿ ಆಗೋ ತನಕ ನಾನು ವಿಧಾನಸಭೆ ಪ್ರವೇಶ ಮಾಡಲ್ಲ ಶಾಸಕನಾಗಿ ಅಂತನ್ಬಿಟ್ಟು. ಕೊನೆಗೆ ಅದನ್ನು ಮಾಡ್ತಾರ ಅವರು. ಹೌದು, ಡೆಲ್ಲಿಗೆ ಹೋಗಿ ಮಂತ್ರಿಗಿರಿ ತಗೊಂಡೇ ಅವರು ವಿಧಾನಸೌಧಕ್ಕೆ ಬರೋದು. ಅದರ ಚರ್ಚೆನೂ ಆಗಿತ್ತಲ್ಲ, ಮಾಧ್ಯಮದ ಮೂಲಕವಾಗಿ ಚರ್ಚೆ ಆಗಿತ್ತು. ಅದೇ ವಿಷಯದಲ್ಲೂ ಚರ್ಚೆನೂ ಆಗಿತ್ತು. ಈಗ ಪ್ರಕೃತವಾಗಿ ನಾವು ನೋಡುವಾಗ ಸಪ್ತಮಾಧಿಪತಿಯಾದಂತಹ ಗುರು 4ನೇ ಮನೆ ಅಧಿಪತಿಯೂ ಆಗಿದ್ದು, ಮನೆಯ ಸ್ಥಾನಾಧಿಪತಿಯೂ ಆಗಿದ್ದು, ಈಗ ಜನ್ಮ ರಾಶಿಯಲ್ಲಿದ್ದಾನೆ ಅಂದ್ರೆ ಅವರಿಗೆ ಇವತ್ತಿನ ದಿವಸ ಅತಿ ಕಂಟಕದ ಕಾಲ ಆಳುವುದು. ಶತ್ರುವಿನ ಮನೆಯಲ್ಲಿದ್ದಾನೆ. ಇದು ಕಂಟಕದ ಕಾಲ. ಈ ಕಾಲಕ್ಕೆ ನಿಗದಿ ಇರುತ್ತೆ, ಕಾಲಕ್ಕೆ ನಿಗದಿ ಇರುತ್ತೆ. ಇದು ಒಂದು ಪ್ರಶ್ನೆ ಇರತಕ್ಕಂಥದ್ದು, ಪ್ರತಿಯೊಬ್ಬರಲ್ಲೂ ಮೂಡತಕ್ಕಂಥದ್ದು. ಇವರಿಗೆ ಶನಿ ದಶಾ ಇದೆ. ಶನಿ ಈಗ ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಆದ್ರೆ ಈ ಕನ್ಯಾ ರಾಶಿ ಯಾವ ರೀತಿಯಲ್ಲಿ ಫಲ ಕೊಡ್ತಾನೆ ಹೇಳುವಂತಹದ್ದು ಜನರಲ್ಲಿ ಮೂಡುವಂತಹ ಪ್ರಶ್ನೆ ಇರಬಹುದು, ಅಥವಾ ಜ್ಯೋತಿಷಿಗಳಿಗೂ ಅದು ಪ್ರಶ್ನೆಯಾಗೇ ಉಳಿಯುತ್ತದೆ. ಎಸ್ ಗುರುಗಳೇ, ಹಾಗಾದ್ರೆ ನಾನು ಆ ವಿಚಾರಕ್ಕೆ ಬರ್ತೀನಿ, ಬಹಳ ಮುಖ್ಯವಾದ ವಿಚಾರ. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಜಾತಕವನ್ನು ನೋಡಿದಾಗ ಶನಿ ಮಹಾದಶೆ ನಡೀತಾ ಇದೆ ಅಂತ, ಇನ್ನು ಕೆಲವರು ಶನಿ ಅಂತರ್ದಶೆ ಇದೆ ಅಂತ ಕೂಡ ಕೆಲವರು ವ್ಯಾಖ್ಯಾನವನ್ನು ಮಾಡ್ತಾರೆ. ಏನು ಹಂಗಾದ್ರೆ ಶನಿ ಅಂತರ್ದಶೆ ಅಂತಕ್ಕಂಥ ನಾನು ಮುಂದುವರಿಸ್ತಾ ಇದ್ದೀನಿ. ನಾನು ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ, ನಾನೊಂದು ಮಾತು ಹೇಳಿದೆ ಅವಾಗ, ಶನಿ ಅಂತರ್ದಶೆ ಅಂತಕ್ಕಂಥ ಪದ ಬಂತು ಅಂತ. ಏನು ಇಂಡಿಕೇಟ್ ಮಾಡುತ್ತಿದ್ದವು? ಅಲ್ಲ, ಶನಿ ಅಂತರ್ದಶ ನೋಡಿ, ಹೇಗೆ ನಾವು ಮಹಾದಶ ಒಂದು ಜಾತಕದಲ್ಲಿ ಮಹಾದಶ, ಪ್ರಾಣದಶ, ಅಂತರ್ದಶ, ಅಂತರಾರ್ಧಶ, ಸೂಕ್ಷ್ಮ ದಶ, ಈ ಪಂಚಮಹಾದಶೆಗಳನ್ನ ಲೆಕ್ಕಾಚಾರವನ್ನ ನಾವು ಮಾಡ್ಕೋತೀವಿ. ಸೊ ಇವರಿಗೆ ಇಲ್ಲಿ ಶನಿ ಮಹಾದಶೆಯ ಜೊತೆಗೆ ಶನಿ ಅಂತರ್ದಶ. ಈ ಶನಿ ಅಂತರ್ದಶದಲ್ಲಿ ಇಲ್ಲಿ ಏನಾಗುತ್ತೆ, ಶನಿ ಇವರ ಜಾತಕವನ್ನ ನಾವು ವಿಮರ್ಶೆಯನ್ನ ಮಾಡಿದಾಗ ಸ್ವಕ್ಷೇತ್ರದಲ್ಲಿ ಇದ್ದಾರೆ ನಿಜ, ಆದರೆ ಈಗ ವೃಶ್ಚಿಕದಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಸಮಯ. ಆ ವೃಶ್ಚಿಕದಲ್ಲಿ ಸಂಚಾರವನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಏನಾಗುತ್ತೆ, ಕುಜ ಮತ್ತೆ ಶನಿ ಇವರಿಬ್ಬರು ಶತ್ರುಗ್ರಹಗಳಾಗ್ತಾರೆ. ನಾವು ಇದನ್ನು ಕೂಡ ಲೆಕ್ಕಾಚಾರವನ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾವು ಲೆಕ್ಕಾಚಾರವನ್ನ ಮಾಡ್ಕೊಂಡಾಗ ಏನಾಗತ್ತೆ ಅಂದ್ರೆ, ವ್ಯವಸ್ಥಿತವಾಗಿ ಅಂದ್ರೆ ಈ ಮನುಷ್ಯನಿಗೆ ಅಪವಾದಗಳು ಬರಲೇಬೇಕು ಅಂತ ಉದ್ದೇಶಪೂರ್ವಕವಾಗಿ ಎಲ್ಲೋ ಒಂದು ಕಡೆ
ಏನು ಹೇಳ್ತಾರೆ ಅದಕ್ಕೆ ಪ್ಲಾನ್ ಮಾಡಿ ಮಾಡ್ತಕ್ಕಂಥ ಒಂದು ಕೆಲಸ ಉನ್ನತ ಅಧಿಕಾರಿಗಳಿಂದ ಇರಬಹುದು ಅಥವಾ ಬೇರೆಯವರಿಂದ ಇರಬಹುದು, ಈ ರೀತಿ ಬರ್ತಕ್ಕಂಥ ಯೋಗಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇದಕ್ಕೆ ಯೋಗ ಅಂತ ನಾವು ಕರೀತೇವೆ. ಅಂದ್ರೆ ಈಗ ಒಬ್ಬ ಬಹಳಷ್ಟು ಜನ ತಪ್ಪು ಮಾಡಿರ್ತಕ್ಕಂಥವರು ಬಹಳಷ್ಟು ಜನ ಇದ್ದಾರೆ ನಿಜ, ಆದ್ರೆ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಶಿಕ್ಷೆಗೆ ಒಳಗಾಗಲ್ಲ. ಎಲ್ಲೋ ಒಂದು ಕಡೆ ಏನಾಗ್ತಾರೆ ಅಂತಂದ್ರೆ ಈ ಒಂದು ಗ್ರಹಚಾರದ ಬಲ ಅಂತಕ್ಕಂಥದ್ದು ಏನಿರುತ್ತೋ ಆ ಗ್ರಹಚಾರದ ಬಲದಲ್ಲಿ ಎಲ್ಲವನ್ನೂ ಕೂಡ ಜಯಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ, ಅಂತರ್ದಶದಲ್ಲಿ ಶನಿ ದಶೆ ನಡೀತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ, ಶನಿ ಬಲಹೀನನಾಗ್ತಾನೆ. ಆ ಶನಿ ಬಲಹೀನನಾದಾಗ ಎಲ್ಲೋ ಒಂದು ಕಡೆ ಇವರ ಒಂದು ಲಗ್ನ ಅಂದ್ರೆ ಇವರ ಜನ್ಮ ರಾಶಿಯಲ್ಲಿ ಗುರು ಇದ್ದಾಗ, ಶನಿ ಬಲಹೀನನಾದಾಗ ಶುಭ ಫಲಗಳ ಅಲ್ಲ, ಅಂತರ್ದಶ ಅಂತರಾರ್ದಶ ನೋಡಿ, ಅಂತರ್ದಶ ಅಂತ ನಾವೇನ್ ಹೇಳ್ತೀವಿ, ಅಂತರ್ದಶದಲ್ಲಿ ಶನಿದಶ ನಡೀತಾ ಇದೆ, ಮಹಾದಶ ಶನಿದಶ ನಡೀತಾ ಇದೆ. ಹಾಗಾಗಿ ಏನಾಗುತ್ತೆ, ಈಗ ನಿಮ್ಮ ಗಣಿತದಲ್ಲಿ ಲೆಕ್ಕಾಚಾರವನ್ನು ಮಾಡಿದಾಗ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಹೇಗೆ ಪ್ಲಸ್ ಎಲ್ಲಿ ಹೋಯ್ತು? ಹಾಗೆ ವ್ಯವಸ್ಥಿತವಾಗಿ ಶನಿ ಮಹಾದಶ, ಶನಿ ಅಂತರ್ದಶ, ಇದು ಏನಾಗತ್ತೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಬರ್ತಕ್ಕಂತ ಫಲ ಅಂದ್ರೆ ಇವರಿಗೆ ಬರ್ತಕ್ಕಂತ ಒಂದು ಒಳ್ಳೆಯ ಹೆಸರು, ಒಳ್ಳೆಯ ಕೀರ್ತಿ, ಒಳ್ಳೆಯ ಲಾಭ, ಒಳ್ಳೆಯ ಅಧಿಕಾರ ಇವೆಲ್ಲವನ್ನೂ ಕೂಡ ನಾಶ ಮಾಡ್ಲಿಕ್ಕೆ ಮುಂದಾಗತ್ತೆ ಆ ಫಲ. ಇದನ್ನ ಚೆನ್ನಾಗಿ ನಾವು ಇದು ಶನಿ ಅಂತರ್ದಶೆಯ ವಿಚಾರ. ಇನ್ನು ಕನ್ಯಾ ರಾಶಿಗೆ ಬರ್ತಾರೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಪ್ರತಿದಿನದ ರಾಶಿ ಲೆಕ್ಕಾಚಾರಗಳನ್ನ, ರಾಶಿ ಭವಿಷ್ಯವನ್ನ ನೀವು ಟಿವಿಗಳಲ್ಲಿ ನೋಡ್ತಾ ಇರ್ತೀರಾ. ಶತ್ರು ಬಾಧೆ, ಶತ್ರು ಪೀಡನೆ ಅಂತ ಕೊಡ್ತಾ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇವೆಲ್ಲ ಏನಾದ್ರು ಇತ್ತ? ಚರ್ಚೆನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಮತ್ತಷ್ಟು ಸಂಕಷ್ಟ ಡಿ ಕೆ ಶಿವಕುಮಾರ್ಗೆ. ವಿಧಾನಸೌಧದ ಕಚೇರಿ ಮೇಲೂ ಐಟಿ ಅಧಿಕಾರಿಗಳು ದಾಳಿ ನಡೆಸುವಂತಹ ಸಾಧ್ಯತೆ ಇದೆ. ಅಂದ್ರೆ ಶಿವಕುಮಾರ್ಗೆ ಸಂಬಂಧಪಟ್ಟ ಯಾವ ಜಾಗವನ್ನೂ ಬಿಡಬಾರದು ಅಂತ ಅಧಿಕಾರಿಗಳು ನಿರ್ಧಾರ ಮಾಡಿದಾರೋ ಏನೋ ಗೊತ್ತಿಲ್ಲ. ವಿಧಾನಸೌಧದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಮಂತ್ರಿಗಳು ಕೂಡ ಆಗಿರೋದ್ರಿಂದ ಅವರಿಗೆ ಆದಂತಹ ಒಂದು ಕಚೇರಿಯನ್ನು ಕೊಟ್ಟಿದ್ದಾರೆ. ಆ ಕಚೇರಿಯ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿ ನಡೆಸುವ ಸಾಧ್ಯತೆ ಇದೆ. ಅಲ್ಲಿ ಕೂಡ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಸಿಗಬಹುದು ಅಥವಾ ಆಸ್ತಿ ಪತ್ರಗಳು ಸಿಗಬಹುದು, ಏನಾದರೂ ಸಿಗಬಹುದು. ಚಾನ್ಸ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಅಲ್ಲೂ ಕೂಡ ಅವರು ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರ ವ್ಯವಸ್ಥಿತವಾದಂತಹ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ವಿಧಾನಸೌಧಕ್ಕೆ ನೇರವಾಗಿ ನುಗ್ಗಿ ದಾಳಿ ಮಾಡೋದಕ್ಕೆ ಬರುತ್ತೋ ಇಲ್ವೋ, ನನಗೆ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ಇಲ್ಲ ಅಂದ್ರೂ ಕೂಡ ಅದಕ್ಕೆ ಪರ್ಮಿಷನ್ ಅನ್ನು ತಗೊಂಡು ಅವರು ಇದನ್ನ ಮಾಡೋದಕ್ಕೆ ಅಂದ್ರೆ ರೇಡ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇದು ಮತ್ತೊಂದು ಸಂಕಷ್ಟ. ಓಕೆ, ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ನಾವೀಗ ಬರ್ತಾ ಇದೀವಿ. ನಾನು ಆಗ್ಲೇ ಒಂದು ಮಾತು ಹೇಳಿದೆ, ಮುಂದೇನು ಅಂತ ಅಂದ್ಬಿಟ್ಟು ಅದನ್ನ ಇಬ್ಬರನ್ನೂ ಕೂಡ ಕೇಳಬಿಡ್ತೀನಿ. ಸೊ ಇವರ ಜಾತಕವನ್ನ ತುಲನೆ ಮಾಡಿದಂತಹ ಸಂದರ್ಭದಲ್ಲಿ ಮುಂದಿನ ಭವಿಷ್ಯ ಏನು ಗೋಚಾರವಾಗ್ತಾ ಇದೆ ಗುರುಗಳೇ? ಮುಖ್ಯವಾಗಿ ಇವರ ಜಾತಕವನ್ನ ಸಂಪೂರ್ಣವಾಗಿ ಪರಾಮರ್ಶೆಯನ್ನ ಮಾಡಿದಾಗ ಎಲ್ಲೋ ಒಂದು ಕಡೆ ಅಪರಾಧಿಯ ಸ್ಥಾನಮಾನ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನೊಂದು ಕಾರಾಗೃಹ ಶಿಕ್ಷೆಯನ್ನೂ ಕೂಡ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಆದರೆ ಈ ಕಾರಾಗೃಹದ ಶಿಕ್ಷೆಯನ್ನ ಅವರು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಪರಿಹಾರಗಳು ಕೂಡ ಇದೆ. ಪರಿಹಾರ ಮಾತಾಡೋಣ. ಈಗ ಭವಿಷ್ಯ ಅಂದ್ರೆ ಕಾರಾಗೃಹ ವಾಸ ಅಂತಕ್ಕಂಥದ್ದು. ಗುರುಗಳ ತಾವೇನ್ ಹೇಳ್ತೀರಾ? ಈಗ ಪ್ರತಿಯೊಂದಕ್ಕೂ ಆಧಾರ ಬೇಕು. ಹೌದು. ಇಲ್ಲಿ ಶನಿ ಅವರಿಗೆ ಷಷ್ಠಾಧಿಪತಿ, ಶತ್ರುಸ್ಥಾನಾಧಿಪತಿಯಾದಂತಹ ಶನೇಶ್ವರ ಭಾಗ್ಯಾಧಿಪತಿಯೂ ಹೌದು. ವೃಷಭ ಲಗ್ನಕ್ಕೆ ಭಾಗ್ಯಾಧಿಪತಿ. ಆ ಭಾಗ್ಯಾಧಿಪತಿ ವಕ್ರಿಯಾಗಿದ್ದಾನೆ. ಈಗ ವಕ್ರಿಯಾಗಿ 7ನೇ ಮನೆಯಲ್ಲಿ ಇತ್ತು ಲಗ್ನವನ್ನ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಕೇವಲ 7ನೇ ಮನೆ ಮಾತ್ರ ಅಲ್ಲ, ವ್ಯಯವನ್ನ ನೋಡ್ತಾ ಇದ್ದಾನೆ. ಅರ್ಥಾತ್ ಅವರಿಗಿರುವಂತಹ ಸಕಲ ಸಂಪತ್ತುಗಳು ಸಹಿತವಾಗಿ ಜನಗೋಚರವಾಗುವಂತಹ ಸನ್ನಿವೇಶ ಈಗ ನಡೀತಾ ಇರತಕ್ಕಂಥದ್ದು ಅದನ್ನು ಮೊದಲು ಹೇಳಬಹುದಿತ್ತು, ಆದ್ರೆ ಕಾಲ ಮಿಂಚಿದೆ ಈಗ. ಆದ್ದರಿಂದಲೇ ಈಗ ಹೇಳ್ತಾ ಇರುವಂತಹದ್ದು ಒಂದನೇದು. ಇನ್ನು ಎರಡನೇದಾಗಿ ನೋಡಿ, ಯೋಗಕಾರಕನಾಗಿದ್ದಂತಹ ಗುರು ಸಹಿತವಾಗಿ ಮುನಿದು ನಿಲ್ಲುವಂತಹ ಕಾಲವಾಗಿರತಕ್ಕಂತಹದ್ದು ಶತ್ರುವಿನ ಮನೆಯಲ್ಲಿ ಇರುವುದರಿಂದ ಅಷ್ಟಮ ಸ್ಥಾನ ಆಯುಷ್ಯ ಸ್ಥಾನ, ಅಷ್ಟಮ ಸ್ಥಾನ ದುಃಖ ಸ್ಥಾನ, ಅಷ್ಟಮ ಅಂದ್ರೆ 3ನೇ ಮನೆ.
ಇವರ ಜನ್ಮರಾಶಿಯಿಂದ 3ನೇ ಮನೆಯಲ್ಲಿ ಶನಿ ವಕ್ರಿಯಾಗಿ ನಿಂತುಕೊಂಡಿದ್ದಾನೆ ಅಂದ್ರೆ ಬಂಧನ ಯೋಗ ನಿಶ್ಚಿತವಾಗಿರತಕ್ಕಂಥದ್ದು. ಇಲ್ಲಿ ಇಬ್ಬರದು ಭಿನ್ನ ಹೇಳಿಕೆಗಳು ಬರುತ್ತೆ. ಯಾಕೆಂತಂದ್ರೆ ಬಂಧನ ಭೀತಿನೇ ಬೇರೆ, ಕಾರಗ್ರಹ ಭೀತಿಗಳೇ ಬೇರೆ. ಭೀತಿ ಅಲ್ಲ, ಬಂಧನ ಯೋಗ. ಬಂಧನ ಯೋಗ ಇರತಕ್ಕಂತಹದ್ದು ಈಗ 3ನೇ ಮನೆಯಲ್ಲಿರುವಂತಹ ವಕ್ರವಾದಂತಹ ಶನಿಯ ಕಾರಣದಿಂದ. ಓಕೆ ಫೈನ್, ನೋಡೋಣ. ಅಂದ್ರೆ ಇವಾಗ ಅದು ಕೂಡ ಬಂತು ಸ್ಟೇಟ್ಮೆಂಟ್ ಗಳೆಲ್ಲ. ಈಗ ಏನಾದ್ರು ಒಂದ್ ವೇಳೆ ಇಡಿ ಅವರೇನಾದ್ರು ಬಂದ್ರೆ, ಅಂದ್ರೆ ಅವರು ತನಿಖೆಗೆ ಬಂತು ಅಂತಂದ್ರೆ ಅದು ಖಂಡಿತವಾಗಿ ಬಂಧನ ಭೀತಿನೂ ಕೂಡ ಇದೆ ಅಂತಕ್ಕಂಥದ್ದು. ಕಾನೂನಿನಲ್ಲೂ ಕೂಡ ಅದಕ್ಕೆ ಅವಕಾಶ ಇದೆ. ಪರಿಹಾರ ಯಾಕೆಂತಂದ್ರೆ ಆಧ್ಯಾತ್ಮವನ್ನ, ದೈವ ಪವಾಡವನ್ನ, ದೈವ ಶಕ್ತಿಯನ್ನ ಅಪಾರವಾಗಿ ನಂಬತಕ್ಕಂಥವ್ರು ಇವರು. ಸೊ ಹಾಗಾಗಿ ಏನಾದ್ರು ಪರಿಹಾರದ ಬಗ್ಗೆ ತಾವೇನಾದ್ರು ಹೇಳ್ತೀರಾ? ತಾವೇನು ಹೇಳ್ತೀರಾ ಗುರುಗಳೇ ಪರಿಹಾರದ ಬಗ್ಗೆ? ಅಲ್ಲ, ಪರಿಹಾರದ ಬಗ್ಗೆ ನಾವು ಅವಲೋಕಿಸಿದಾಗ ವ್ಯವಸ್ಥಿತವಾಗಿ ಇವರಿಗೆ ಈಗ ಶನಿ ಮಹಾದಶ, ನೀವೇ ಕೇಳಿದ್ರೆ ಶನಿ ಅಂತರ್ದಶ ಕೂಡ ನಡೀತಾ ಇದೆ. ಆದ್ರೆ ಶನಿಗೆ ಹದಿದೇವತೆ ಯಾರು? ಪವಮಾನ, ಅಂದ್ರೆ ಆಂಜನೇಯ. ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನ ದೇವಾಲಯವನ್ನ ಅತಿ ಶೀಘ್ರದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಅದಕ್ಕೆ ವ್ಯವಸ್ಥಿತವಾಗಿ 48 ದಿನಗಳ ಕಾಲ ಮಂಡಲಾಭಿಷೇಕವನ್ನ ವ್ಯವಸ್ಥಿತವಾಗಿ ಇವರ ಒಂದು ಕುಟುಂಬದವರು ಆಚರಣೆಯನ್ನ ಮಾಡಿದರೆ ಅರ್ಧ ಭಾಗ 50 ಭಾಗ ಮಾತ್ರ ಒಂದು ಗುರುಗಳ ಪರಿಹಾರ ಬಗ್ಗೆ ತಾವೇನಾರು ಹೇಳ್ತೀರಾ? ಪರಿಹಾರವನ್ನ ಚಿಂತನೆ ಮಾಡೋದಕ್ಕಿಂತಲೂ ಮುಖ್ಯವಾಗಿ ಇಲ್ಲಿ ಪ್ರಾಯಶ್ಚಿತ್ತವನ್ನ ಚಿಂತನೆ ಮಾಡಬೇಕಾಗಿರೋದು ಮುಖ್ಯವಾಗಿ. ಯಾಕೆಂದ್ರೆ ಇಷ್ಟೆಲ್ಲವನ್ನ ದೋಚಿಟ್ಟಾಗ ಅಥವಾ ಚೌರ್ಯ ಹೇಳುವಂತ ಶಬ್ದವನ್ನು ನಾನು ಮೊದಲು ಹೇಳಿದ್ದೆ. ಆ ಚೌರ್ಯತನ ಮಾಡಿದ್ದಾಗ ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮೊದಲು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಆ ಪ್ರಾಯಶ್ಚಿತ್ತ ಕರ್ಮದಲ್ಲಿ ಹೇಳುವಾಗ ವಿಶೇಷವಾಗಿ ಕರ್ಮಕಾಂಡಕ್ಕೆ ಹೋಗಬೇಕಾಗ್ತದೆ. ಆ ಕರ್ಮಕಾಂಡವನ್ನು ಚಿಂತನೆ ಮಾಡುವಾಗ ಚಂಡಿಕಾಹವನಂಕಲು, ಚಂಡಿಕಾಯಾಗಾದಿಗಳನ್ನ ಮಾಡುವುದರ ಮೂಲಕವಾಗಿ ಪ್ರಾಯಶ್ಚಿತ್ತದಲ್ಲೇ ಪರಿಹಾರ. ಹೌದು, ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಾಗ ಪರಿಹಾರವೂ ಅಲ್ಲೇ ಸಿಗುವಂತಹ ಸಾಧ್ಯತೆ ಇದೆ. ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿ, ಪರಿಹಾರ ಸಿಗ್ತದೆ, ಒಳ್ಳೇದಾಗ್ತದೆ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗುವಂತಹ ಜೊತೆಗೆ ಪವಮಾನ ಯಾಗವ ಇವರು ಆಚರಣೆಯನ್ನು ನೋಡೋಣ. ಯಾಕೆಂತಂದ್ರೆ ಅವರು ಕೂಡ ಕೆಲವು ಜ್ಯೋತಿಷಿಗಳನ್ನ ನಂಬುತ್ತಾರೆ. ಅವರು ಕೂಡ ಕೆಲವೊಂದು ನೀವು ಕೊಟ್ಟಂತಹ ಸಲಹೆ ಸೂಚನೆಗಳನ್ನ ಕೊಡಬಹುದು ಅಂತಕ್ಕಂಥದ್ದು. ಧನ್ಯವಾದ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ. ಗೋಪಾಲಕೃಷ್ಣ ಶರ್ಮಾ ತಮಗೂ ಕೂಡ ಧನ್ಯವಾದ. ಸೊ ನೋಡೋಣ, ಯಾಕೆಂತಂದ್ರೆ ಎಲ್ಲವನ್ನ ಮೀರಿ ಕಾನೂನು ಏನ್ ಹೇಳುತ್ತೆ ಅಂತಕ್ಕಂಥದ್ರ ಮೇಲೆ ಎಲ್ಲರ ಭವಿಷ್ಯ ನಿಂತಿರ್ತಕ್ಕಂಥದ್ದು. ಯಾಕೆಂತಂದ್ರೆ IT ರೇಡ್ ಆಯ್ತು ಅಂದಾಕ್ಷಣಕ್ಕೆ ಅವರು ಅಪರಾಧಿ ಅಂತ ಕೂಡ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ. ಬಟ್ ಅವರ ಜಾತಕವನ್ನ ಚಿಂತನೆ ಮಾಡಿದಾಗ ಏನ್ ಹೇಳುತ್ತೆ ಅಂತಕ್ಕಂಥದ್ದನ್ನ ಇಬ್ಬರು ಅತಿಥಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಪರಿಹಾರವನ್ನ ನಂಬುದಾದ್ರೆ ಆ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಿರರ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.